ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಇವತ್ತು ಇಲ್ಲಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಬಿಲ್ಡಿಂಗ್ ನೀರು ಹಾಕಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ, ನಾನು ನನ್ನ ಹಸ್ಬೆಂಡು. ಒಂಥರ ಇವಾಗ ಆ್ಯಕ್ಚುಲಿ ಏನಂದರೆ ಬೋರ್ ಆನ್ ಮಾಡಿಬಿಟ್ಟು ನೀರು ಹಾಕಕ್ಕೆ ಶುರು ಮಾಡಬೇಕು. ನೆನ್ನೆ ಲಿಂಕ್ಲೆಲ್ಲ ಆದಮೇಲೆ ಗೋಡೆಗಳು ಕಟ್ಟಿದಾರಲ್ವ, ಅದಕ್ಕೆಲ್ಲ ಇವಾಗ ಶುರು ಮಾಡಬೇಕು. ಕ್ಯೂರಿಂಗ್ ಮಾಡಲಿ ಅಂತ ಅಂದ್ಬಿಟ್ಟು ಒಂದು 3-4 ಡೇಸ್ ಬಿಟ್ಟಿದ್ದಾರೆ ಗೋಡೆ ಆದಮೇಲೆ. ಸೊ ಅದಾದಮೇಲೆ RCC ಇರುತ್ತೆ. RCC ಎಲ್ಲ ಹಾಕಿದ್ಮೇಲೆ RCCಗಿಂತ ಮುಂಚೆ ಇನ್ನೂ ಕಾಲಾವಧಿ ಹಾಕ್ಕೋಬೇಕಲ್ವ ಅವರು, ಅದು ಬ್ಯಾಲೆನ್ಸ್ ಇರುತ್ತೆ. ಇವಾಗ ಕ್ಯೂರಿಂಗ್ ಆದಮೇಲೆ ನೆಕ್ಸ್ಟ್ ಕಾಲಾವಧಿ. ಹಾಗೆ ಫ್ರೆಂಡ್ಸ್, ಇವಾಗ ನೀರು ಹಾಕಿಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ, ಫುಲ್ಲು ಇನ್ನೂ ಬೆಳಗಿನ ಜಾವ ಅಲ್ವಾ, ಸೊ ಇನ್ನೂ ಮೋಡ ಮುಚ್ಚಿರೋ ಥರನೇ ಇದೆ. ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಸ್ಗಳು ಕೂಡ ಹೋಗ್ತಾ ಇದೆ. ಚಾಮುಂಡಿ ಬೆಟ್ಟ ಎಲ್ಲ ತುಂಬ ದೂರ ಏನಿಲ್ಲ, ನಮಗೆ ಹತ್ರನೇ ಆಗುತ್ತೆ. ಸೊ ಅಲ್ಲಿಂದ ಬಂದು ಟಿಫನ್ ಎಲ್ಲ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗ್ರೇವಿ ರೆಡಿ ಆಗಿದೆ. ಹಾಗೆ ನನ್ನ ಹಸ್ಬೆಂಡ್ಗೆ ಚಪಾತಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಲಟ್ಟಿಸ್ಬಿಟ್ಟು ಚಪಾತಿ ಕೂಡ ಹಾಕ್ಕೊಡ್ತಾ ಇದ್ದೀನಿ, ಅವರಿಗೆ ಬೇಯಿಸ್ತಾ ಇದ್ದೀನಿ ಇವಾಗ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಈ ಒಂದು ಕಪ್ ಕೇಕ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ, ಶುಗರು, ಏಲಕ್ಕಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಈನೋ ಪ್ಯಾಕೆಟ್ ಕೂಡ ಯೂಸ್ ಮಾಡಿಕೊಂಡು ಇವತ್ತು ಈ ಒಂದು ಕಪ್ ಕೇಕ್ನ ಮಾಡ್ತಾಯಿದ್ದೀನಿ. ಇದೊಂದು ತುಂಬಾ ಸಿಂಪಲ್. ಹಾಗೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾವು ಆರಾಮ್ಸೆ ಬೇಕ್ ಮಾಡ್ಬೋದು. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕಿದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ದು ಲಿಂಕ್ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಒಂದು ಪ್ರಾಡಕ್ಟ್ನ ಬೈ ಮಾಡಿ ಆರಾಮ್ಸೆ ಕುಕ್ ಮಾಡ್ಬೋದು. ಫ್ರೆಂಡ್ಸ್, ನೀವು ನೋಡಿರ್ಬೋದು, ಮಾರ್ನಿಂಗ್ ನಾನು ಎಲ್ಲ ಹೊರಗಡೆ ಹೋಗಿದ್ದು ಸೈಟ್ ಹತ್ರ ನೀರೆಲ್ಲ ಹಾಕ್ಬಿಟ್ಟು ಬಂದಮೇಲೆ ಇಲ್ಲಿ ಅಡುಗೆ ಎಲ್ಲ ಮಾಡಿದ್ದಾಯಿತು. ಆ್ಯಕ್ಚುಲಿ ಚಿಕನ್ ಗ್ರೇವಿ ಮತ್ತು ಚಪಾತಿ ಮಾಡಿದ್ದೀನಿ. ಹೆಂಗಿದೆ ಅಂತ, ಮಳೆ ಕೂಡ ಬಂದು ಹೋಗಿ ಮಾಡ್ತಾ ಇದೆ. ಸಿಕ್ಕಾಬಿಟ್ಟೆ ಚಳಿ ಅಂತ ಅನ್ನಿಸ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಸತ್ಯ ಅಂತ ಹೇಳ್ತಾರೆ. ನೋಡಿರ್ಬೋದು, ಆಲ್ಮೋಸ್ಟ್ ಏನಂತ ಹೇಳಿದ್ರೆ ದಸರಾ ಟೈಮಲ್ಲೂ ಕೂಡ ಮಳೆ ಬಂದು ಹೋಗುತ್ತೆ ಆ ಕಡೆ ಆವತ್ತಿನ ದಿನ. ಅಟ್ಲೀಸ್ಟ್ 1-2 ಹನಿನಾದರೂ ಹಾಕ್ಬಿಟ್ಟು ಹೋಗುತ್ತೆ ಅಂತ. ಸೊ ಅದೇ ರೀತಿ ಆಗುತ್ತೆ, ಪ್ರತಿ ವರ್ಷ ಅದೇ ಥರನೇ ಆಗುತ್ತೆ. ಸ್ವಲ್ಪ ಜೋರು ಬರಲಿಲ್ಲ ಅಂದ್ರೂ ಸೋನೆ ಮಳೆನಾದರೂ ಬರುತ್ತೆ. ಹಾಗೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪ್ರತಿ ಆಷಾಢ ಶುಕ್ರವಾರ, ಮಂಗಳವಾರ ಅಂದರೆ ಆಷಾಢದಲ್ಲಿ ಖಂಡಿತ ಮಳೆ ಬಂದೇ ಬರುತ್ತೆ. ಸ್ವಲ್ಪನೂ ಇದಾಗೋದಿಲ್ಲ, ಹಾಗೆ ಮಿಸ್ ಆಗೋದಿಲ್ಲ. 1-2 ಹನಿನಾದರೂ ಅಟ್ಲೀಸ್ಟ್ ತುಂತುರು ಮಳೆನಾದರೂ ಬಂದು ಹೋಗಬೇಕು, ಆ ಥರ. ಅದೇ ರೀತಿ ಬೆಳಿಗ್ಗೆಯಿಂದ ಏನು ಮಳೆ ಇರಲಿಲ್ಲ, ಬರೀ ಮೋಡ ಥರ ಇತ್ತು, ಮಳೆ ಬರಲ್ವೇನೋ ಅಂತ ಅನ್ಕೋತಿದ್ದೆ. ಬಟ್ ನೋಡಿ, ಕೊನೆಗೂ ದೇವಿ ಪವಾಡ ಅಂತ ಅನಿಸುತ್ತೆ, ಮಳೆ ಬಂದೇ ಬಿಡ್ತು. ಹಾಗೆ ಫ್ರೆಂಡ್ಸ್, ಇವಾಗ ಬಿಸಿನೀರು ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಳೆ ಏನೋ ಇಲ್ಲಿ ಬರ್ತಿದೆ, ಅಲ್ಲಿ ಬರ್ತಿದೆಯಾ ಅಂದ್ಬಿಟ್ಟು ಆ್ಯಕ್ಚುಲಿ ರಮ್ಯಗೆ ಫೋನ್ ಮಾಡಿ ಕೇಳಿದೆ. ಏನಕ್ಕಂದರೆ ಮತ್ತೆ ನಾವು ನೀರು ಹಾಕ್ಲಿಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಇವಾಗ ಕ್ಯೂರಿಂಗ್ ನಮಗೆ ಜಸ್ಟ್ ಒಂದು 4-5 ಡೇಸ್ ಅಷ್ಟೇ ಕೊಟ್ಟಿರೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ, ಗೋಡೆಗಳು ಬಾಳಿಕೆಗಳು ಬರುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಅದೇ ಅಲ್ಲಿ ಮಳೆ ಏನೋ ಬಂದಿಲ್ಲ ಅಂತ ಇದ್ರು, ಅಷ್ಟು ಬರೀ ಸೋನೆ ಮಳೆ ಅಂತ. ಬಟ್ ಇಲ್ಲಿ ನಮ್ಮನೆ ಕಡೆಯಿಂದ ತುಂಬ ಜೋರಾಗಿ ಮಳೆ ಬಂತು. ಇವಾಗ ಗೊತ್ತಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ ಆ್ಯಕ್ಚುಲಿ ಮುಂಚೆನೆ, ಈಗ ನೀರು ಹಾಕೋದಕ್ಕೆ ನಮಗೆ ತುಂಬ ಸಮಯ ಹಿಡಿತೆ. ಬೆಳಿಗ್ಗೆ ಸಾಯಂಕಾಲ ಯೂಶ್ವಲಿ ಹಾಕಿದ್ರೆ ಸಾಕು. ನಮಗೆ ಜಾಸ್ತಿ ಟೈಮ್ ಇಲ್ದೇ ಇರೋದ್ರಿಂದ ನಾವು ಎಕ್ಸ್ಟ್ರಾ ಒಂದು ಟೈಮ್ ಮಧ್ಯಾಹ್ನ ಕೂಡ ಹಾಕ್ತಾ ಇದ್ದೀವಿ. ಇವಾಗ ಏನಕ್ಕಂದರೆ ಜಸ್ಟ್ ಕಾಲಾವಧಿ ಹಾಕೋದಕ್ಕಿಂತ ಮುಂಚೆ ಒಂದು 4-5 ದಿನ ನಮ್ಗೆ ಅಷ್ಟೇ ಟೈಮ್ ಕೊಟ್ಟಿರೋದು. ಸೊ ಅಷ್ಟರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಹಾಗೆ ಅದಷ್ಟೇ ಅಲ್ಲದೆ ಕೆಲವರು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ವಾಚ್ಮೆನ್ಗಳನ್ನ ಇಡ್ಸ್ಕೊಳ್ತಾರೆ ನೀರು ಹಾಕ್ಲಿಕ್ಕೆ ಅಂತ. ಬಟ್ ನಾವು ಯಾವುದೇ ರೀತಿ ಆ ಥರ ಇಟ್ಕೊಂಡಿಲ್ಲ. ನಾನು, ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ 3 ಜನ ಆಗ್ತಾಯಿದ್ವಿ. ಯಾರು ಫ್ರೀ ಆಗಿರ್ತೀವಿ. ಹಾಗೆ ನನಗೆ ಶಿವು ಸಪೋರ್ಟ್ ಮಾಡ್ತಾ ಇದ್ದಾನೆ. ಶಿವನು ಅಷ್ಟೇ, ಅವ್ನು ಫ್ರೀ ಇದ್ದಾಗ ನಂಗೆ ಶಿವು ಹೆಲ್ಪ್ ಮಾಡ್ತಿದ್ದಾನೆ. ಸೊ ಹಂಗಾಗಿ ನಾವು 4 ಜನ ನಾವು ನೀರನ್ನ ಕ್ಯೂರಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಏನಾದರೂ ವಾಚ್ಮೆನ್ ಎಲ್ಲ ಇಡ್ಸ್ಕೊಳ್ಳೋದು ಬೇಡ, ನೀರೆಲ್ಲ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು, ಏನೂ ಇಡ್ಸ್ಕೊಳ್ಳೋದು ಬೇಡ, ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇನ್ನು RCC ಆದಮೇಲೆ ಇನ್ನೂ RCCಗೆ ನೀರು ಹಾಕೋದಿರುತ್ತೆ. ಅದಾದಮೇಲೆ ಏನಂದರೆ ಪ್ಲಾಸ್ಟಿಂಗ್ ಮಾಡ್ತಾರಲ್ವ, ಸೊ ಅದನ್ನ ಒಂದು ಸ್ವಲ್ಪ ದಿನ ಕ್ಯೂರಿಂಗ್ ಮಾಡಿದ್ರೆ ಸಾಕಾಗುತ್ತೆ, ಇನ್ನು ಬೇರೆ ಕೆಲಸಗಳಷ್ಟೇ ಅಲ್ವಾ. ಸೊ ಹಾಗಾಗಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ದಾಗೆ ನಾವೇ ನೀರು ಹಾಕ್ತಾ ಇರೋದು.
ಹಾಗೆ ಫ್ರೆಂಡ್ಸ್ ತುಂಬ ಜನ ಏನಂತ ಹೇಳಿದ್ರೆ ನಿಮ್ಮ ಏರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ ಎಲ್ಲ ಕೇಳ್ತಾ ಇದ್ರಿ. ಹಾಗೆ ಚಿಂಟುದು ಅಷ್ಟೇ ಅವಳ ವಿಡಿಯೋಸ್ಗೂ ಹೋಗ್ಬಿಟ್ಟು ಇನ್ಸ್ಟಾದಲ್ಲಿ ಏರ್ ಕೇರ್ ಬಗ್ಗೆ ತಿಳಿಸಿ ಅಂತ ಕೆಲವೊಂದು ಕಮೆಂಟ್ ಕೂಡ ಇತ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇವತ್ತು ಏರ್ ಕೇರ್ ಬಗ್ಗೆ ಒಂದು ವಿಡಿಯೋ ಅಂದರೆ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು ಅಂತ ಅಂದರೆ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಸ್ಕಾಲ್ಪಲ್ಲೂ ಹೇರ್ ಕಡಿಮೆ ಆಗ್ತಿದೆ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿತ್ತು. ಆವಾಗ ನಮಗೆ ತುಂಬ ಬೇಜಾರಾಗಿತ್ತು ಏನು ಪ್ರಾಡಕ್ಟ್ ಯೂಸ್ ಮಾಡೋದು ಅಂತ. ಆವಾಗ ನನಗೆ ಈ ಒಂದು ಸಿರಮ್ ಸಿಕ್ತು, ವಿಶ್ ಕೇರ್ ಏರ್ ಗ್ರೋತ್ ಸಿರಮ್ಮು. ಸೊ ಸಿರಮ್ ಕಾನ್ಸಂಟ್ರೇಟ್ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಸೀರಿಯಸ್ಲಿ ತುಂಬಾ ಹೆಲ್ಪ್ ಆಗಿದೆ. ಅಂದರೆ ಇದನ್ನು ತೆಗೆದುಕೊಂಡು ನಾವು ಭಾಗಗಳು ಮಾಡಿಕೊಂಡು ಕೂದಲಿಗೆ ಕರೆಕ್ಟಾಗಿ ರೂಟ್ಗೆ ಸ್ಪ್ರೇ ಮಾಡ್ಕೊಳ್ಳೋವಂಥದ್ದು. ನೀಟಾಗಿ ಸ್ಪ್ರೇ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಜೆಂಟಲ್ ಮಸಾಜ್ ಆ ಥರ ಮಾಡಿಬಿಟ್ಟು ನಾವು ಅದನ್ನು ಆ ತಕ್ಷಣ ನೆಕ್ಸ್ಟ್ ಡೇಗೆ ಸ್ನಾನ ಮಾಡಬೇಕು ಅಂತಲೂ ಏನಿಲ್ಲ. ಅದು ಹಚ್ಚಿದ್ಮೇಲೆ ಅದು ಯಾವುದೇ ರೀತಿ ನೆಕ್ಸ್ಟ್ ಸ್ನಾನ ನೀವು ಯಾವಾಗಲಾದರೂ ಹೆಡ್ ಬಾತ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಅದನ್ನು ರೆಗ್ಯುಲರಾಗಿ ಹಚ್ಕೊಂಡ್ರೆ ಕಂಪ್ಲೀಟಾಗಿ ಬೇಬಿ ಹೇರ್ಸ್ ಎಲ್ಲ ನೀಟಾಗಿ ಸ್ಕಾಲ್ಪ್ ಮೇಲೆಲ್ಲ ನೀಟಾಗಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಹಾಗೆ ಚೆನ್ನಾಗಿ ಏರ್ ಗ್ರೋತ್ ಕೂಡ ಆಗುತ್ತೆ. ಸೊ ಈ ಒಂದು ಸಿರಮ್ನ ಯೂಸ್ ಮಾಡಿದ್ಮೇಲಂತೂ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ. ಸೊ ಇದನ್ನು ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ, ಚಿಂಟು ಯೂಸ್ ಮಾಡ್ತಿದ್ದಾರೆ, ಹಾಗೆ ನನ್ನ ಮಗ ಕೂಡ ಯೂಸ್ ಮಾಡ್ತಾ ಇದ್ದಾನೆ. 3 ಜನನೇ ಯೂಸ್ ಮಾಡ್ತಾ ಇದ್ವಿ. ವಿಶ್ ಕೇರ್ಗೆ ಖಂಡಿತ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಖುಷಿ ಆಯಿತು. ಸೊ ಅಂದರೆ ಇದು ಜಸ್ಟ್ ನಮಗೆ ಆಯಿಲಿ ಥರ ಇರೋದಿಲ್ಲ, ಸ್ವಲ್ಪ ವಾಟರಿ ಥರನೇ ಇರುತ್ತೆ, ಏನಿಲ್ಲ. ಜಸ್ಟ್ ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಯೂಸ್ ಮಾಡೋದು ಕೂಡ ತುಂಬ ಸುಲಭ. ಅದರಲ್ಲೂ ನೈಟ್ ಟೈಮ್ ನಾವು ಬೆಡ್ಗೆ ಹೋಗ್ತೀವಲ್ವ, ಆ ಸಮಯದಲ್ಲಿ ಮಲ್ಕೊಳ್ಳೋಕೆ ಹೋಗುವಂಥ ಸಮಯದಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಿಕೊಂಡು ಹಾಗೆ ಮಸಾಜ್ ಮಾಡಿಕೊಂಡ್ರೆ ಸಾಕು, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.